ನಮಸ್ಕಾರ ಸ್ನೇಹಿತರೆ. ಮಕ್ಕಳು ಮತ್ತೆ ಹೆಂಗಸರ ಜೊತೆಗೆ ಹೇಗೆ ವರ್ತಿಸಬೇಕು ಎನ್ನುವ ಪಾಠವನ್ನ ನಮ್ಮ ದೇಶದ ಲೀಡರ್ಗಳಿಗೆ ಹೇಳ್ಕೊಡ್ಬೇಕಾದ ಕಾಲ ಬಂದಿದೆ. ಪ್ರಾಯ ಆದ್ಮೇಲೆ ಈ ರೀತಿ ಚೇಷ್ಟೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಇದು ನಮ್ಮ ಬಿಹಾರದ ನಿತೀಶ್ ಕುಮಾರ್ ಅವರ ಕತೆ. ಹಿಜಾಬ್ ಎಳೆದು ಇಡೀ ದೇಶದ ಮುಂದೆ ಮಹಿಳೆಯೊಬ್ಬರನ್ನ ಅವಮಾನ ಮಾಡಿದ ಕತೆ. ನುಸ್ರತ್ ಪರ್ವೀನ್ ಎನ್ನುವ ಆಯುಷ್ ವೈದ್ಯಗೆ ನೇಮಕಾತಿ ಪತ್ರವನ್ನ ಕೊಡುವಾಗ ಅವರ ಮುಖದಲ್ಲಿದ್ದಂತಹ ಹಿಜಾಬ್ ಅನ್ನ ಯಾವ ಲಜ್ಜೆಯೂ ಇಲ್ಲದೆ ನಿತೀಶ್ ಕುಮಾರ್ ಅವರು ಎಳೆದರು. ಈಗ ಈ ಮಹಿಳೆ ನಾನು ಆ ನೇಮಕಾತಿಯಲ್ಲಿ ಸಿಕ್ಕಿದಂತಹ ಸೇವೆಗೆ ಕೆಲಸಕ್ಕೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅವಮಾನ ಆಗಿದೆ. ಒಟ್ಟಾರೆ ಹೆಂಗಸರು ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು ಎನ್ನುವ ಪಾಠವನ್ನು ರಾಜಕೀಯ ನಾಯಕರಿಗೆ ಹೇಳಬೇಕಾಗಿ ಬಂದಿದೆ. ಬನ್ನಿ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಾನು ಚರಣ್ ವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಈ ಘಟನೆ ನಡೆದದ್ದು ಡಿಸೆಂಬರ್ 15, 2025 ಬಿಹಾರದ ಪಾಟ್ನಾದಲ್ಲಿ ನಡೆದಂತ ಘಟನೆ ಇದು. ಆ ದಿನ ಬಿಹಾರದ ಮುಖ್ಯಮಂತ್ರಿಗಳ ಕಚೇರಿ ಒಂದು ಸಂವಾದ ಕಾರ್ಯಕ್ರಮವನ್ನು ಹಾಕೊಂಡಿತ್ತು. ಹೊಸದಾಗಿ ನೇಮಕಗೊಂಡಂತಹ ಆಯುಷ್ ವೈದ್ಯರಿಗೆ, ಅಂದ್ರೆ ಆಯುರ್ವೇದ, ಯೋಗ, ಯುನಾನಿ, ಹೋಮಿಯೋಪತಿ ವೈದ್ಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ಅದು. ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳಾ ವೈದ್ಯೆಯೊಬ್ಬರು ಇದ್ರು. ಓರ್ವ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರ ಹೆಂಡತಿ ನುಸ್ರತ್ ಪರ್ವೀನ್ ಅಂತ ಅವರ ಹೆಸರು. ಅವರು ಹಿಜಾಬ್, ನಿಖಾಬ್ ಅನ್ನ ಧರಿಸಿದ್ರು. ನಿತೀಶ್ ಕುಮಾರ್ ಅವರು ನೇಮಕಾತಿ ಪತ್ರವನ್ನ ಅವರ ಕೈಗೆ ಕೊಡ್ತಾ ಇದೇನಿದು ಅಂತ ಹೇಳಿ ಹಿಂದೂ ಮುಂದೆ ನೋಡದೆ ಅವರ ಹಿಜಾಬ್ ಅನ್ನ ಕೆಳಗೆ ಎಳೆದ್ರು. ಬಿಹಾರದ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಜಮಾ ಖಾನ್ ಅವರು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ನಿತೀಶ್ ಕುಮಾರ್ ಅವರ ಕೃತ್ಯವನ್ನು ಸಮರ್ಥಿಸಿಕೊಂಡಿದ್ದಾರೆ. ತಂದೆಯ ಪ್ರೀತಿ ಇದು, ತಂದೆಯಂತೆ ಆತ್ಮೀಯವಾಗಿ ಈ ರೀತಿ ಹಿಜಾಬನ್ನು ಎಳೆದಿದ್ದಾರೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅವರು ಈ ಹುಡುಗಿಯ ತಂದೆಗಿಂತ ಹಿರಿಯರು, ಅವರಿಗೂ ಕೂಡ ಒಬ್ಳು ಹೆಣ್ಮಗಳಿದ್ದಾಳೆ, ಹೀಗೆ ಓತಪ್ರೋತವಾಗಿ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ನಿತೀಶ್ ಕುಮಾರ್ ಅವರ ತಂದೆಯ ಪ್ರೀತಿ ಆ ಹುಡುಗಿಗೆ ಬೇಕಾ ಬೇಡವಾ ಅಂತ ಕೇಳುವ ವಿವೇಚನೆಯಾದ್ರೂ ಇರಬೇಕಲ್ವಾ. ಈಗ ಈ ಹುಡುಗಿಗೆ ನಿತೀಶ್ ಕುಮಾರ್ ಅವರ ಅನುಚಿತ ವರ್ತನೆ ನೋವನ್ನು ತಂದಿದೆ, ಅವಮಾನವನ್ನು ತಂದಿದೆ. ಸರ್ಕಾರಿ ಸೇವೆಗೆ ಸೇರದೇ ಇರೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಅವರು ಡಿಸೆಂಬರ್ 20 ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿದೆ. ಆದ್ರೆ ಅವರು ಈಗ ನಾನು ಆ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಅವರ ಮನೆಯವರು ಆ ಮಹಿಳೆಯ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬೇರೆ ಯಾವುದೋ ಒಬ್ಬ ಮಾಡಿದ ತಪ್ಪು, ನೀನ್ ಯಾಕೆ ನೋವನ್ನು ತಿನ್ನಬೇಕು ಅಂತ ಆಕೆಯನ್ನ ಸರ್ಕಾರಿ ಕೆಲಸಕ್ಕೆ ಸೇರೋದಕ್ಕೆ ಹೋಗೋದಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಬಟ್ ಆಕೆ ಮಾತ್ರ ಹೋಗಲ್ಲ, ಇಲ್ಲ ಅಂತ ಕೂತಿದ್ದಾರೆ. ಇಲ್ಲಿಗೆ ನಿತೀಶ್ ಕುಮಾರ್ ಅವರ ಫಾದರ್ಲಿ ಲವ್ ಏನಿದೆ ಅದು ಒಬ್ಬ ಡಾಟರ್ನ ಭವಿಷ್ಯಕ್ಕೆ ಕೊಲ್ಲಿಯನ್ನ ಇಟ್ಟಿದೆ. ಯೋಚಿಸಿ, ಈ ರಾಜ್ಯದಲ್ಲಿ ಮಹಿಳೆಯರು ಎಷ್ಟು ಸುರಕ್ಷಿತರಾಗಿದ್ದಾರೆ ಅಂತ. ಈ ಅಸಹ್ಯಕರ ವರ್ತನೆಗೆ ನಿತೀಶ್ ಕುಮಾರ್ ತಕ್ಷಣ ರಾಜೀನಾಮೆಯನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ನಿತೀಶ್ ಜಿಗೆ ಏನಾಗಿದೆ? ಅವರ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆಯಾ, ಅಥವಾ ಅವರು ನಿತೀಶ್ ಬಾಬು ಈಗ 100% ಸಂಘಿ ಆಗಿದಾರಾ ಅಂತ RJD ಟ್ವೀಟ್ ಮಾಡಿದೆ. JDU, BJP ಮತ್ತೆ ಅದರ ಭಕ್ತರು ನಿತೀಶ್ ಕುಮಾರ್ ಅವರನ್ನ ಎಲ್ಲಾ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಇವರು ಮಾಡಿಯೇ ಮಾಡ್ತಾರೆ. ಹಿಂದೆ ಕಥುವಾ, ಉನ್ನಾವ್ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿಗಳನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಬಿಲ್ಕಿಸ್ ಬಾನು ರೇಪ್ ಕೇಸ್ನಲ್ಲಿ ಅಪರಾಧಿಗಳನ್ನ ಮಾಲೆ ಹಾಕಿ ಆರತಿ ಎತ್ತಿ ಶೋಭಾನೆ ಹಾಡಿ ಸ್ವಾಗತ ಮಾಡಿದವರು. ಇವರು ಮಾತೇರೆ ಅಂತ ಒಂದು ಬಾಯಲ್ಲಿ ಹೇಳ್ತಾ ಇನ್ನೊಂದು ಕಡೆಯಲ್ಲಿ ಏನೇನೋ ಮಾಡ್ತಾರೆ. ಈಗ ನಿತೀಶ್ ಕುಮಾರ್ ಅವರ ಪುರಾಣವನ್ನೇ ತೆಗೆದುಕೊಳ್ಳೋಣ. ಬೇರೆಯವರ ಹೆಂಡತಿಯ ಹಿಜಾಬಿಗೆ ಕೈ ಹಾಕಿದ್ದಾರೆ. ಹಿಂದೂ ಮಹಿಳೆಯಾಗಿದ್ರೆ ಸೆರಗಿಗೆ ಕೈ ಹಾಕಿದಂತೆ ಆಗ್ತದೆ. ಇದು ಸ್ವಲ್ಪ ಶಾರ್ಟ್ ಟೆಂಪರ್ನ ಹೆಂಗಸಾಗಿದ್ರೆ ಕಪಾಳ ಮೋಕ್ಷ ಆಗ್ತಿತ್ತೋ ಏನೋ. ಇದು ಈ ನಿತೀಶ್ ಕುಮಾರ್ ಅವರದ್ದು ಫಾದರ್ಲಿ ಲವ್ವೂ ಅಲ್ಲ, ಮದರ್ಲಿ ಲವ್ವೂ ಅಲ್ಲ. ಹೆಂಗಸರನ್ನ ಕಂಡ್ರೆ ಕಣ್ಣುರಿ. ಈ ಮನುಷ್ಯ ಹಿಂದೆ ಮಹಿಳೆಯರ ಬಗ್ಗೆ ಮಾಡಿದ ಕೆಲವು ತೀರ ಅಸಹ್ಯ ಕಮೆಂಟ್ಗಳನ್ನ ನೋಡಿದ್ರೆ ನಿತೀಶ್ ಕುಮಾರ್ ಒಬ್ಬ ಅಪಾಪೋಲಿ ಲೀಡರ್ ಎನ್ನುವುದು ಗೊತ್ತಾಗುತ್ತೆ. पढ़ लेगी लड़की और वो जब शादी होगा लड़का लड़की में, तो जो पुरुष है वो तो रोज रात में जो सदिया होता है उसके साथ करता है ना, तो उसी में और पैदा हो जाता है. और लड़की पढ़ लेती है तो हमको मालूम था कि वो करेगा ठीक है, लेकिन अंतिम में भीतर मत घुसाओ,
उसको बाहर कर दो। करता तो है, तो उसी में आप समझ लीजिए संख्या घट रही है। ಮದುವೆ ಆದ್ರೆ ಗಂಡ ದಿನ ರಾತ್ರಿ ಮಾಡ್ತಾನಲ್ವಾ, ಹೀಗೆ ಮಕ್ಕಳಾಗ್ತವೆ. ಹೆಂಡತಿ ಓದಿದವಳಾಗಿದ್ರೆ ಇನ್ನು ಮುಂದೆ ನಾನು ಹೇಳೋದಿಲ್ಲ. ನಿತೀಶ್ ಕುಮಾರ್ ವೀರ್ಯಸ್ಖಲನದ ಬಗ್ಗೆ ಸೆಕ್ಸ್ ಜೋಕ್ ಮಾಡ್ತಾ ಇದ್ದಾರೆ, ಅದು ಕೂಡ ವಿಧಾನಸಭೆಯಲ್ಲಿ. ಅಂದ್ರೆ ಹೆಣ್ಣು ಮಕ್ಕಳು ಓದಿದ್ರೆ ಮಾತ್ರ ಗಂಡನನ್ನ ನಿಯಂತ್ರಿಸಿ ಗರ್ಭಧಾರಣೆಯನ್ನ ತಡೆಯಬಹುದು ಅಂತ ಇದ್ರ ಅರ್ಥ. ಇದರಲ್ಲಿ ಗಂಡು ಏನು ಬೇಕಾದ್ರೂ ಮಾಡಬಹುದು, ಆದ್ರೆ ಸ್ಖಲನವನ್ನ ಆತನ ಪತ್ನಿ ಕಂಟ್ರೋಲ್ ಮಾಡಬೇಕು, ಗಂಡ ಅಲ್ಲ ಅಂತ ನಿತೀಶ್ ಕುಮಾರ್ ಅವರು ಒಂದು ರೀತಿಯ ಸೆಕ್ಸಿಸ್ಟ್ ಜೋಕ್ ಅನ್ನ ಮಾಡ್ತಾ ಇದ್ದಾರೆ. ಎಸ್, ಇದು ಆಗಿದ್ದು 2023 ನವೆಂಬರ್ 7ರಂದು. ಆಗ ನಿತೀಶ್ ಕುಮಾರ್ ನೇತೃತ್ವದ ಮಹಾಗಠಬಂಧನ್ ಸರ್ಕಾರ ಇತ್ತು ಬಿಹಾರದಲ್ಲಿ. RJDಯ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆಗಿದ್ರು. ತೇಜಸ್ವಿ ಯಾದವ್ ಈ ನಿತೀಶ್ ಕುಮಾರ್ ಅವರ ಈ ರೀತಿಯ ಗಲೀಜು ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ರು. ಇದು ಸೆಕ್ಸ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಹೇಳಿಕೆ, ಇದನ್ನ ತಪ್ಪಾಗಿ ಅರ್ಥೈಸಬೇಡಿ, ಇದರಲ್ಲಿ ತಪ್ಪೇನಿಲ್ಲ ಅಂತ ಅವರು ಸಮರ್ಥನೆ ಮಾಡಿಕೊಂಡಿದ್ರು. ಆ ಸಮಯದಲ್ಲಿ ಬಿಜೆಪಿ, ಮೋದಿ ಇವರೆಲ್ಲ ಈ ನಿತೀಶ್ ಕುಮಾರ್ ಅವರ ದುಶ್ಮನ್ಗಳು. ಹಾಗಾಗಿ ಮೋದಿಜಿ ಈ ನಿತೀಶ್ ಕುಮಾರ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಬೈದ್ರು. ರವಿಶಂಕರ್ ಪ್ರಸಾದ್ ನಿತೀಶ್ ಕುಮಾರ್ರನ್ನ ಮಾನಸಿಕ ಅಸ್ವಸ್ಥ ಅಂತ ಕರೆದ್ರು. ಕೊನೆಗೆ ನಿತೀಶ್ ಕುಮಾರ್ ಸಾರಿ, ಕ್ಷಮಿಸಿ ಅಂತ ಕ್ಷಮೆಯನ್ನ ಕೇಳಿದ್ರು. ವಿಚಿತ್ರ ನೋಡಿ, ಆಗ ಈ ನಿತೀಶ್ ಕುಮಾರ್ಗೆ ಹಿಗ್ಗಾಮಗ್ಗ ಜಾಡಿಸಿದ್ದ ಬಿಜೆಪಿಯವರು ಈಗ ಈ ಹಿಜಾಬ್ ಕಾಂಟ್ರವರ್ಸಿ ಆದಾಗ ನಿತೀಶ್ ಕುಮಾರ್ ಅವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ, ನಾಚಿಕೆ ಬಿಟ್ಟು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಈ ರಾಧಿಕಾ ಖೇರ್ನ ಪೋಸ್ಟ್ ಅನ್ನ ನೋಡಿ, ಇದರಲ್ಲಿ ಆಕೆ ಅಶೋಕ್ ಗೆಹ್ಲೋಟ್ ಅವರ ವಿಡಿಯೋ ಒಂದನ್ನ ಹಾಕಿ ನಿತೀಶ್ ಕುಮಾರ್ ಅವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ವಿಚಿತ್ರ ಅಂದ್ರೆ ಈ ಮಹಾತಾಯಿ ಕೂಡ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದು ಬಿಜೆಪಿಯನ್ನ ಟ್ರೋಲ್ ಮಾಡ್ತಾ ಇದ್ರು. ಈಗ ಬಿಜೆಪಿಗೆ ಜಂಪ್ ಮಾಡಿದ್ದಾರೆ. ಹಿಂದೆ ಅವರು ಕಾಂಗ್ರೆಸ್ ನನ್ನ DNA ನಲ್ಲಿದೆ ಹೀಗೆ ಹೇಳಿದಾಕೆ ಕೊನೆಗೆ ತನ್ನ DNA ಯನ್ನೇ ಬಿಜೆಪಿಗೆ ಚೇಂಜ್ ಮಾಡಿದ್ರು. ಇನ್ನೊಂದು ಘಟನೆ, ಜನವರಿ 28, 2025 ಶನಿವಾರದಂದು ಬಿಗುಸರಾಯ್ನಲ್ಲಿ ಪ್ರಗತಿ ಯಾತ್ರೆ ಮಾಡ್ತಾ ಇದ್ರು ನಮ್ಮ ನಿತೀಶ್ ಕುಮಾರ್ ಅವರು. ಅಲ್ಲಿ ಜೀವಿಕಾ ದೀದಿ ಅವರ ಜೊತೆಗೆ ಸಂವಾದವನ್ನು ಮಾಡ್ತಾ ಇದ್ರು. ಹಿಂದೆ ಹೆಂಗಸರು ಬಟ್ಟೆ ಧರಿಸ್ತಾ ಇರಲಿಲ್ಲ, ಒಳ್ಳೆಯ ಬಟ್ಟೆ ಧರಿಸ್ತಾ ಇರಲಿಲ್ಲ, ಈಗ ಒಳ್ಳೆಯ ಸ್ಥಿತಿ ಬಂದಿದೆ, ಹಾಗಾಗಿ ಚೆನ್ನಾಗಿರೋ ಬಟ್ಟೆ ಹಾಕ್ತಾ ಇದ್ದಾರೆ ಅಂತ ಸೆಕ್ಸಿಸ್ಟ್ ಕಮೆಂಟ್ ಅನ್ನ ಮಾಡಿದ್ರು. तब कितना बढ़िया हो गया, सबका कपड़ा भी अच्छा पहनती है, बहुत अच्छा है. ಈ ಘಟನೆ ಆಗಿದ್ದು 2025ರಲ್ಲಿ. ಇದರಲ್ಲಿ ಈ ಸಂದರ್ಭದಲ್ಲಿ JDU ಈಗ ವಿರೋಧ ಪಕ್ಷದಲ್ಲಿದೆ. ಈಗ RJD ನಿತೀಶ್ ಕುಮಾರ್ ಅವರ ವಿರೋಧ ಪಕ್ಷ. ಹಿಂದೆ ಮಿತ್ರರಾಗಿದ್ದ ಅವರದೇ ಸರ್ಕಾರದಲ್ಲಿ DCM ಆಗಿದ್ದ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಅವರಿಗೆ ಈಗ ಹಿಗ್ಗಮಗ್ಗ ಜಾಡಿಸಿದರು. ನೀವು ಫ್ಯಾಷನ್ ಡಿಸೈನರ್ ಅಲ್ಲ, ಇಂತಹ ಗಲೀಜು ಯೋಚನೆ ಘಟಿಯ ಸೋಚ್ ಮಾಡಬೇಡಿ, ಬಿಹಾರದ ಮಹಿಳೆಯರು ಸ್ವಾಭಿಮಾನ ಮತ್ತೆ ಸ್ವಾವಲಂಬನೆಗಳಿಂದ ಮೈ ಮುಚ್ಚಿಕೊಳ್ತಾ ಇದ್ದಾರೆ ಅಂತ ಬೈದರು. 2025 ಮಾರ್ಚ್ನಲ್ಲಿ ವಿಧಾನಸಭೆಯಲ್ಲಿ ಮಹಿಳೆಯರ ಕಡೆಗೆ ಕೆಟ್ಟದಾಗಿ ವರ್ತಿಸಿದ ಆರೋಪ ಕೂಡ ಇದೇ ನಿತೀಶ್ ಕುಮಾರ್ ಮೇಲೆ ಇತ್ತು. ಮಹಿಳೆಯರ ಬಿಂದಿಯ ಕಡೆಗೆ ಕೈ ತೋರಿಸಿ ನೀವ್ಯಾಕೆ ಬಿಂದಿ ಹಾಕ್ತೀರಾ ಅಂತ ಕೇಳಿದ್ರು. ಇದಕ್ಕೆ ಕೋಪಗೊಂಡಂತಹ ರಾಬ್ರಿ ದೇವಿ ಈ ನಿತೀಶ್ ಕುಮಾರ್ ಗಾಂಜಾ ಹೇಳ್ಕೊಂಡು ಬಂದು ಅಸೆಂಬ್ಲಿಗೆ ಬಂದು ಈ ರೀತಿ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಬೈದರು. ಇನ್ನು ಇದೇ ರೀತಿಯ ಕಾರ್ಯಕ್ರಮಗಳಲ್ಲಿ ವಿಚಿತ್ರವಾಗಿ ವರ್ತಿಸೋದು ನಿತೀಶ್ ಕುಮಾರ್ಗೆ ಹೊಸದೇನಲ್ಲ. 2025 ಮೇ 26ರಂದು ಪಾಟ್ನಾದಲ್ಲಿ ನಡೆದಂತ ಇದೇ ರೀತಿಯ ನೇಮಕಾತಿ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಹಿರಿಯ IAS ಅಧಿಕಾರಿಯೊಬ್ಬರ ತಲೆಯ ಮೇಲೆ ಹೂವಿನ ಪಾಟ್ ಅನ್ನ ಇಟ್ಟು ಅಜೀವಾಗಿ ವರ್ತಿಸಿದ್ರು. ಈಗ ಇದೇ ರೀತಿಯ ನೇಮಕಾತಿ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರ ಬಟ್ಟೆಯನ್ನು ಎಳೆದಿದ್ದಾರೆ, ಹಿಜಾಬ್ ಅನ್ನ ಎಳೆದಿದ್ದಾರೆ. ಇದರಿಂದ ಭಯ ಮತ್ತೆ ಅವಮಾನಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆ. ಹೀಗೆ ಈಗ ಸರ್ಕಾರಿ ಜಾಬ್ ಕೂಡ ಬೇಡ ಅಂತ ಕೂತಿದ್ದಾರೆ. ಈ ರೀತಿ ಲಜ್ಜೆಗೆಟ್ಟ ನಡೆಗಳನ್ನ ಸಮರ್ಥಿಸುವ 1000 ಜನ ಇರಬಹುದು, ಆದ್ರೆ ಒಪ್ಪಿಗೆ ಇಲ್ಲದೆ ಒಬ್ಬರ ಮೈ ಮುಟ್ಟುವ, ಬಟ್ಟೆ ಎಳೆಯುವ ಕೃತ್ಯ ಅತ್ಯಂತ ನೀಚವಾಗಿರುವಂತ ಕೃತ್ಯ ಅದು. ಹೀಗಿರುವಾಗ ಈ ನಿತೀಶ್ ಕುಮಾರ್ ಬುರ್ಕ ಎಳೆದದ್ದು ಫಾದರ್ಲಿ ಲವ್ವೂ ಅಲ್ಲ, ಮದರ್ಲಿ ಲವ್ವೂ ಅಲ್ಲ, ಗ್ರ್ಯಾಂಡ್ ಫಾದರ್ ಲವ್ವೂ ಅಲ್ಲ, ಅಂಕಲ್ ಲವ್ ಅಲ್ಲ, ಅದೊಂದು ಅಸಭ್ಯ ವರ್ತನೆ ಅಷ್ಟೇ.